ಸಹಕಾರ ಪಟ್ಟಿದ ಮಾಧ್ಯಮ ಮಿತ್ರರಿಗೂ ಮತ್ತು ಪೊಲೀಸ್ ಸಿಬ್ಬಂದಿಗಳಿಗೂ ನಾನು ಹಾರ್ದಿಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಆಗಸ್ಟ್ 1ರಂದು ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಜಾರಿ ಮಾಡಿದ್ರು ಕೂಡ ಕಾಲಹರಣ ಮಾಡುತ್ತಿರುವ ಈ ರಾಜ್ಯ ಸರ್ಕಾರಕ್ಕೆ ಈ ಸಂಘಟನೆ ಮುಖಾಂತರ ನಾನು ಖಂಡಿಸುತ್ತೇನೆ. ಬಂಧುಗಳೇ, ಮಾನ್ಯ ಬೆಳಗಾವಿ ಅಧಿವೇಶನದಲ್ಲಿ ನಡೀತಕ್ಕಂಥ 16ನೇ ತಾರೀಕು ಅಧಿವೇಶನದಲ್ಲಿ ವಿನಾಕಾರಣ ಅಧಿವೇಶನದಲ್ಲಿ ನಾವು 1 ತಿಂಗಳಲ್ಲಿ ಮಾಡ್ತೀನಂತ ಹೇಳಿ ನಮಗೆ ಒಂದು ದಾರಿ ತಪ್ಪಿಸಕ್ಕಂತ ವ್ಯವಸ್ಥಿತ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ 1 ತಿಂಗಳಲ್ಲಿ ಬರುವ ಸ್ಥಳೀಯ ಗ್ರಾಮದ ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆಗೂ ಡಿಕ್ಲೇರ್ ಆಗೋ ಪರಿಸ್ಥಿತಿ ಬರ್ತದೆ. ಅದಕ್ಕೆ ಒಂದು ವೇಳೆ ಚುನಾವಣೆ ಆಯೋಗ ಸರ್ಕಾರಕ್ಕೆ ಈಗಾಗಲೇ ಗಡುವು ಕೊಟ್ಟಿದೆ. ಜನವರಿ ಮತ್ತು ಫೆಬ್ರವರಿಯಲ್ಲಿ ಚುನಾವಣೆ ನಡೆಸಬೇಕಂತ ಆದೇಶ ಹೊರಡಿಸಿದೆ. ಆ ಚುನಾವಣೆ ಒಂದು ವೇಳೆ ಜಾಹೀರಾತು ಆಗಿದ್ರೆ ಈ ಮೀಸಲಾತಿಯನ್ನು ಸ್ಥಗಿತಗೊಳ್ಳುತ್ತಂತ ಈ ಮಾಧ್ಯಮ ಮುಖಾಂತರ ನಾನು ಕೇಳಿಕೊಳ್ಳುತ್ತೇನೆ. ಅದಕ್ಕೆ ಆ ಚುನಾವಣೆ ಆಗೋದಕ್ಕಿಂತ ಮುಂಚೆನೆ ಕೂಡ ಈ ಒಳ ಮೀಸಲಾತಿ ಅನುಷ್ಠಾನಗೊಳಿಸಬೇಕಂತ ಈ ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯಿಸುತ್ತೇನೆ. ಧನ್ಯವಾದಗಳು. ನನ್ನ ಹೆಸರು ಮಲ್ಲಪ್ಪ ಮಾದರ್, ಮಾದಿಗ ಸಮಾಜದ ಹೋರಾಟಗಾರ. ಅಫ್ಜಲ್ಪುರ ಆಗಿರ್ಬೋದು, ಬೇರೆ ಬೇರೆ ತಾಲೂಕದಾಗ ಒಂದು ಪಂಚಾಯತಿಗೆ ಸರ್ಕಾರದಿಂದ ಕೇವಲ 10-20 ಪಂಚಾಯತಿ ಮನೆಗಳು ಬಂದವು. ಆದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಅಭಿವೃದ್ಧಿ ಅಧಿಕಾರಿಗಳು ಇವತ್ತ ಉದಾಹರಣೆಗೆ ಅಫ್ಜಲ್ಪುರ ತಾಲೂಕಿನಲ್ಲಿರುವಂಥ ಹಸರುಣಿ ಗ್ರಾಮಕ್ಕೆ 200-300 ಮನೆಗಳು ತಂದಾರ ಅಧ್ಯಕ್ಷರು ಮತ್ತು ಪಿಡಿಒಗಳು. ಮತ್ತು ಬಂದೋಳ ಗ್ರಾಮದಲ್ಲಿ ಕೂಡ ಇವತ್ತ 200-300 ಮನೆಗಳು ತಂದಾರ. ಆದ್ರೆ ಸರ್ಕಾರದಿಂದ ಮನೆಗಳು ಪಂಚಾಯತಿ 10 ಮನೆಗಳು ಕೂಡ ಬಡ ಜನರಿಗೆ ಬಂದಿಲ್ಲ. ಮತ್ತು ಹಿಂದಿನ ದಿನಗಳಲ್ಲಿ ಬಂದಂಥ ಬಿಲ್ಲೂ ಕೂಡ ಆಗ್ತಾ ಇಲ್ಲ. ಅದ್ರ ಜೊತೆಲಿ 10 ಮನೆ ಪಂಚಾಯತಿಗೆ ಬಂದಿಲ್ಲ. ಅಧ್ಯಕ್ಷರಿಗೆ ಪಿಡಿಒಗಳಿಗೆ ಹೋಗಿ ಕೇಳಿದ್ರೆ ಒಂದು ಮನೆಗೆ 30,000 ರೂಪಾಯಿ ಕೇಳ್ತಾರೆ ಬಡ ಜನರಿಗೆ. 30,000 ರೂಪಾಯಿ ಎಲ್ಲಿಂದ ಕೊಡಬೇಕು ಜನರು? ನನ್ನ ಪ್ರಶ್ನೆ, ರಾಜ್ಯದ ಮುಖ್ಯಮಂತ್ರಿ ವಸತಿ ಸಚಿವ ಜಮೀರ್ ಅಹಮದ್ ಅವರು ಒಂದು ಪಂಚಾಯತಿಗೆ 10 ಮನೆ ಕೊಡ್ಲಿಕ್ಕಾಗಲ್ಲ ಸರ್ಕಾರದ ವತಿಯಿಂದ. ಮತ್ತು ತಾವು ಬಿಜೆಪಿ ಸರ್ಕಾರ ಪಾರ್ಟಿ ಶಿಕ್ಷಣ ಅಂತ ಹೇಳ್ತೀರಿ. ನೀವು 200-300 ಮನೆಗಳ ಪಂಚಾಯತಿಗೆ ಯಾವ ಆಧಾರ ಮೇಲೆ ಕೊಟ್ರಿ? ಆದ್ರೆ ತಾವು ಎಷ್ಟು ಭ್ರಷ್ಟಾಚಾರ ಮಾಡತ್ತೀರಿ? ಯಾಕಂದ್ರೆ ಪಂಚಾಯತಿ ಅಧ್ಯಕ್ಷರು ಪಿಡಿಒಗಳಿಗೆ ಕೇಳಿದ್ರೆ ನಾವು ಮ್ಯಾಲ ಸಚಿವರಿಗೆ ದುಡ್ಡು ಕೊಡಬೇಕಾಗ್ತದ, ತಾಲೂಕಾ ಇಒ ಕೊಡಬೇಕಾಗ್ತದ, CS ದುಡ್ಡು ಕೊಡಬೇಕಾಗ್ತದ. ಕೊಟ್ಟಾಗ ಮಾತ್ರ ನಿಮ್ಮ ಮನೆಗಳ ಮಂಜೂರಾಗ್ತವ. ಈಗ ನಾವು 50 ಲಕ್ಷ 60 ಲಕ್ಷ ಕೊಟ್ಟು ನಾವು ಮನೆಗಳ ಮಂಜೂರಾತಿ ಮಾಡ್ಕೊಂಡ್ ಬಂದೀವಿ. ಈಗಾಗಲೇ ನಾವು ದುಡ್ಡು ಕೊಟ್ಟಿವಿ. ಹಾಗಾಗಿ ನೀವು 30,000 ರೂಪಾಯಿ ಒಂದು ಮನೆಗೆ ಕೊಡಬೇಕಾಗ್ತದೆ ಬಡ ಜನರಿಗೆ ಹೇಳಿ ಯಾರು ಬಾಯಿ ಬಿಡಲ್ಲ. ನೀವು ಮಾಧ್ಯಮದವರು, ಟಿವಿ ಮಾಧ್ಯಮದವರು, ಪತ್ರಿಕೆದವರು ತಾವು ಸೀಕ್ರೆಟ್ ಆಗಿ ಹೋಗಿ ನೀವು ಸಂಶೋಧನೆ ಮಾಡಿ ನೋಡ್ರಿ. ಇವತ್ತು ಬಂದ್ರವಾಡ ವಿಶೇಷವಾಗಿ ಹಸರುಗಳಿಗೆ ಗ್ರಾಮ ಪಂಚಾಯತಿ ಮತ್ತು ಜವರ್ಗಿ ಒಂದು ಪಂಚಾಯತಿಗೆ 30,000 ರೂಪಾಯಿ ಬಡ ಜನರ ಹತ್ರ ತೊಗೊಂಡಾರ. ಆದ್ರೆ 300 ಮನೆಗಳು ಜಮೀರ್ ಅಹಮದ್ ಇವತ್ತು ಮನೆಗಳು ಮಂಜೂರು ಮಾಡ್ರ. ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿ ಇದನ್ನು ಖಂಡಿಸ್ತೀವಿ. ಮುಂದೆ ಬರುವಂತ ದಿನಗಳಲ್ಲಿ 1 ರೂಪಾಯಿ ದುಡ್ಡು ಇರಲಾರ್ದೆ ಪಂಚಾಯತಿಗೆ 200-300 ಮನೆಗಳು ಒಂದವ ದುಡ್ಡು ತೋಲಾರ್ದೆ ಮನೆಗಳು ಬಡ ಜನರಿಗೆ ಒದಗಿಸ್ಕೊಡ್ಬೇಕು. ಗ್ರಾಮ ಸಭೆ ಮಾಡಿ ಒಂದು ವೇಳೆ ಅದೇ ರೀತಿ ನೀವು ಗ್ರಾಮ ಸಭೆ ಮಾಡಿ ದುಡ್ಡು ಇರಲಾರ್ದೆ ಮಂಜೂರಾತಿ ಮಾಡಿದಂದ್ರೆ ನಾವು CS ಕಚೇರಿ ಮತ್ತು ಜಿಲ್ಲಾ ಕಚೇರಿ ಮತ್ತು ತಾಲೂಕಾ ದಂಡಾಧಿಕಾರಿ ಕಚೇರಿ ಮುತ್ತಿಗೆ ಆಗಬೇಕಾಗುತ್ತದ. ರಾಜ್ಯದ ಮುಖ್ಯಮಂತ್ರಿಗಳೇ ಭ್ರಷ್ಟಾಚಾರ ಕಡಿಮೆ ಮಾಡ್ರಿ ಅಂತೇಳಿ ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಇವತ್ತ ಕಲಬುರಗಿ ನಗರದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅಭಿವೃದ್ಧಿ ಮತ್ತು ಹೋರಾಟ ಸಮಿತಿ ಮತ್ತು ವಿವಿಧ ಸಂಘಟನೆಗಳ ಕಲಬುರಗಿ ನಗರದಲ್ಲಿ ಇರುವಂತಹ ವಿವಿಧ ಬಡವಳೆ ಜನರ ಒಂದು ಸಂಯುಕ್ತ ಆಶ್ರಯದಲ್ಲಿ ಇವತ್ತ ಈ ಒಂದು ವಿವಿಧ ಬೇಡಿಕೆಗಳನ್ನು ಒತ್ತಾಯಿಸಿ ನಾವು ಇವತ್ತ ಜಿಲ್ಲಾಧಿಕಾರಿಗಳಿಗೆ ಇವತ್ತ ಮನವಿ ಪತ್ರ ಸಲ್ಲಿಸ್ತಾ ಇದ್ದೇವೆ. ವಿಶೇಷವಾಗಿ ಒಳ ಮೀಸಲಾತಿಯನ್ನು ದತ್ತಾಂಶದಲ್ಲಿ ಯಾವುದೇ ರೀತಿ ಮಾದಿಗರಿಗೆ ಅನ್ಯಾಯ ಆಗಲಾರದೆ, ಅಂದ್ರೆ ಮಾದಿಗರಿಗೆ ಯಾವ ನ್ಯಾಯಮೂರ್ತಿಗಳು ಏನು 6% ಅದಲ್ಲ, ಅದರಲ್ಲಿ ಯಾವುದೇ ರೀತಿ ತಾರತಮ್ಯ ಆಗಲಾರದೆ 6% ನಿಗದಿಪಡಿಸಿ ಒಳ ಮೀಸಲಾತಿ ಜಾರಿ ಮಾಡಬೇಕು. ಮತ್ತು ಈ ಮನವಿ ಪತ್ರದ ಜೊತೆಗೆ ವಿವಿಧ ಬೇಡಿಕೆಗಳನ್ನು ರೈತರ ಪರವಾಗಿರ್ಬೋದು, ಕಾರ್ಮಿಕರ ಪರವಾಗಿರ್ಬೋದು, ಬಡ ಜನರ ಪರವಾಗಿರ್ಬೋದು, ವಿಶೇಷವಾಗಿ ಸ್ಲಂ ಬಡಾವಣೆ ಸ್ಲಂ ಜನಾಂಗದ ನಮ್ಮಲ್ಲಿ ಕಟ್ಟಡಗಳು ಕಾಮಗಾರಿ ಅರ್ಧದಲ್ಲಿ ನಿಂತಿವೆ.
ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನ ಕೂಡ ಅರ್ಧದಲ್ಲಿ ನಿಂತಿದೆ, ಅದನ್ನು ಪೂರ್ಣಗೊಳಿಸಬೇಕು. ಮತ್ತು ರೈತರಿಗೆ ಕಬ್ಬಿಗೆ ಬೆಲೆ ಸೂಕ್ತ ನಿಗದಿಪಡಿಸಬೇಕು ಮತ್ತು ಹತ್ತಿ ತೊಗರಿಗೆ ಸರಿಯಾದ ಬೆಲೆಯನ್ನು ರಾಜ್ಯ ಸರ್ಕಾರ ಒದಗಿಸಿಕೊಡಬೇಕು. ಮತ್ತು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಆದಿಜಾಂಬವ ಅಭಿವೃದ್ಧಿ ನಿಗಮ, ಇವೆಲ್ಲ ನಿಗಮಕ್ಕೆ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಬೇಕು. ಇಲ್ಲವೇ ಹೋದರೆ ನಿಗಮವನ್ನು ಕೀಲಿ ಹಾಕಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ, ಈ 16 ಬೇಡಿಕೆಗಳ ಜೊತೆಗೆ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕೆಂದು ಜಿಲ್ಲಾಧಿಕಾರಿ ಮುಖಾಂತರ ನಾವು ರಾಜ್ಯದ ಮುಖ್ಯಮಂತ್ರಿಯವರಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಪ್ರತಿಭಟನೆ ಮೂಲಕ ಮಾನ್ಯ ಮುಖ್ಯಮಂತ್ರಿಯವರಿಗೆ ಬರೆದಿರ್ತಕ್ಕಂಥ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳ ಮೂಲಕ ಸಲ್ಲಿಸುತ್ತಾ ಅವರು ಆಗಮಿಸಿದ್ದೀರಿ. ಇಂದು ಜಿಲ್ಲಾಧಿಕಾರಿ ಕಚೇರಿಯ ಸಹಾಯಕ ನಿರ್ದೇಶಕನಾಗಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಪರವಾಗಿ ತಮ್ಮ ಮನವಿ ಪತ್ರವನ್ನು ಸ್ವೀಕರಿಸಿ ಕಾನೂನು ರೀತಿಯಲ್ಲಿ ಅತಿ ಶೀಘ್ರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ರವಾನಿಸ್ತೀವಿ ಅಂತಕ್ಕಂಥ ಆಶ್ವಾಸನೆಯೊಂದಿಗೆ ತಮ್ಮ ಮನವಿ ಪತ್ರವನ್ನು ಸ್ವೀಕರಿಸ್ತಾ ಇದ್ದೇನೆ. ಧನ್ಯವಾದ. ಮಾದಿಗ